ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 15ನೇ ತಾರೀಕು ಬುಧವಾರ. ನಾಳೆಯಿಂದ ಈ 8 ರಾಶಿಯವರಿಗೆ ವಿಪರೀತ ಧನಲಾಭ, ಚಕ್ರ ಬಡ್ಡಿಯಂತೆ ದುಡ್ಡು ಬರಲಿದೆ ಆ ಕುಬೇರ ದೇವನ ಕೃಪಾ ಆಶೀರ್ವಾದದಿಂದ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದು ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಏಪ್ರಿಲ್ 15ನೇ ತಾರೀಕು ಬುಧವಾರ. ನಾಳೆ ಈ 8 ರಾಶಿಯವರಿಗೆ ವಿಪರೀತ ಧನಲಾಭ, ಚಕ್ರ ಬಡ್ಡಿಯಂತೆ ದುಡ್ಡು ಅವರಿಗೆ ಬರಲಿದೆ ಆ ಕುಬೇರ ದೇವನ ಕೃಪಾಶೀರ್ವಾದದಿಂದ. ನಿಮಗೆ ಸಕಲವೂ ಕೂಡ ಉಳಿತಾಗುತ್ತೆ ಅಂತ ಹೇಳ್ಬೋದು. ಬೇರೆ ದೇವರ ಆಶೀರ್ವಾದ ಯಾರ ಮೇಲಿರುತ್ತೋ ಅವರಿಗೆ ಬೇಡ ಬೇಡ ಅಂದ್ರೂ ಹಣ ಬರ್ತಾ ಇರುತ್ತೆ. ಇವರಿಗೆ ವಿಪರೀತ ಧನ ಲಾಭ ಆಗೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಹಣವೋ ಹಣ ಅಂತ ಹೇಳ್ಬೋದು. ಮತ್ತೆ ಈ ಸಮಯದಲ್ಲಿ ನೀವು ಯಾವುದೇ ತೊಂದರೆ ತಾಪತ್ರೆ ಕಾಣೋದಿಲ್ಲ. ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರು ಕೂಡ, ಜೊತೆಗೆ ನಿಮಗೆ ಹಣಕಾಸಿನ ಸಮಸ್ಯೆ ಕೂಡ ಎದುರಾಗೋದಿಲ್ಲ. ಇಷ್ಟು ದಿನ ಅನುಭವಿಸಿದ ಒಂದಷ್ಟು ಸಾಲ ಸಮಸ್ಯೆಗಳು ಈಗ ನಿಮಗೆ ಮೆಲ್ಲೆ ನಿವಾರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಅದೃಷ್ಟ ಈಗ ಬದಲಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಆದಾಯ ಹೆಚ್ಚಿಸಲು ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಸ್ವಂತ ಉದ್ಯಮಿಗಳಿಗೂ ಕೂಡ ಅವರ ಬಿಸ್ನೆಸ್ ಅಲ್ಲಿ ಹೆಚ್ಚುವರಿ ಮಾಡಲಿಕ್ಕೆ ನಿಮಗೆ ಹೊಸ ಹೊಸ ದಾರಿಗಳು ಕಾಣ್ತಾ ಹೋಗುತ್ತೆ ಹೇಳ್ಬೋದು. ಇದರಿಂದ ನೀವು ಹೆಚ್ಚಿನ ಫಲಿತಾಂಶ ಸಿಗಲು ನಿಮಗೆ ದಾರಿ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಆಪ್ತರೊಂದಿಗೆ ಹೊಸ ಸಂಬಂಧವನ್ನು ನಿರ್ಮಿಸಲು ಇದು ದಾರಿ ಮಾಡಿಕೊಡುತ್ತೆ. ನಿಮ್ಮ ಖ್ಯಾತಿ ಹಾಗೆ ಪ್ರತಿಷ್ಠೆಯಲ್ಲಿ ನೀವು ಹೆಚ್ಚಳವನ್ನ ಕಂಡು ಗೌರವ ವೃದ್ಧಿ ಆಗುತ್ತೆ, ಉನ್ನತ ಪದವಿ ದೊರಕುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಯಾವ್ದು ಅಡೆತಡೆ ಆಗಿದೆ ಅದೆಲ್ಲ ನಿವಾರಣೆ ಆಗಿ ನಿಮಗೆ ಯಶಸ್ವಿ ದೊರಕುತ್ತೆ ಅಂತ ಈ ಸಮಯದಲ್ಲಿ ಹೇಳಿ. ಹಾಗೆ ಒಂದು ಸೂಚನೆ ಏನಂದ್ರೆ, ಯಾವುದೇ ಕೆಲಸ ಕಾರ್ಯಕ್ಕೂ ನೀವು ಕೈ ಹಾಕಕ್ಕೆ ಮುಂಚೆ ಸರಿಯಾಗಿ ಸರಿ ಯೋಚಿಸಿ ನೀವು ಮುನ್ನುಗ್ಗೋದ್ರಿಂದ ನಿಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅವಸರವನ್ನ ಮಾಡಲಿಕ್ಕೆ ಹೋಗಬೇಡಿ, ಇದರಿಂದ ತುಂಬಾನೇ ನಷ್ಟ ಇದೆ. ಆದಾಯದಲ್ಲಿ ಹೆಚ್ಚಳ ಕಾಣ್ತೀರಾ. ಈ ಅವಧಿಯಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚಳವನ್ನ ಕಾಣ್ತೀರಾ. ಇನ್ನು ಕೆಲವರು ಮದುವೆ ಆಗಿಲ್ಲ, ಮದುವೆಗೆ ಹುಡುಗಿ ಹುಡುಕ್ತಾ ಇದ್ದೀವಿ, ಯಾವ ಸಂಬಂಧನೂ ಸರಿ ಆಗ್ತಿಲ್ಲ ಅಂತ ಅಂತಿರೋರಿಗೆ ಈ ಸಮಯದಲ್ಲಿ ಒಳ್ಳೆಯ ಸಿಹಿ ಸುದ್ದಿ ಕೇಳುವ ಅವಕಾಶ ಸಿಗುತ್ತೆ. ಮದುವೆ ಸಂಬಂಧ ಒಪ್ಪಿಗೆ ಆಗುವ ಸಾಧ್ಯತೆ ಕೂಡ ಇದೆ. ಹಾಗೆ ನೀವು ಪ್ರೀತಿಲಿದ್ದೀರಾ, ನಿಮ್ಮ ಪ್ರೀತಿನ ಈ ಸಮಯದಲ್ಲಿ ನಿಮ್ಮ ಮನೆಯವರ ಮುಂದೆ ಹೇಳಿಕೊಂಡ್ರೆ ಅವ್ರು ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಅದರಿಂದ ಕೂಡ ಸಿಹಿ ಸುದ್ದಿ ಬರುವ ಸಾಧ್ಯತೆ ಇದೆ. ನಿಮಗೆ ಶೀಘ್ರದಲ್ಲೇ ಲಗ್ನ ನಿಮಗೆ ಸಾಧ್ಯತೆ. ನಿಮ್ಮ ವೈಯಕ್ತಿಕ ಜೀವನ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ಪ್ರತಿಯೊಂದು ಇದರಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಈ ಅವಧಿಯು ನಿಮಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೆ. ಈ ಸಮಯದಲ್ಲಿ ಸುಖ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ನೆಲೆಸ್ತಾ ಹೋಗುತ್ತಾ ಹೇಳ್ಬೋದು. ಮತ್ತೆ ಅದೃಷ್ಟ ನಿಮ್ಮ ಪರವಾಗಿರೋದ್ರಿಂದ ನಿಮ್ಮ ಖರ್ಚುಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಹಠಾತ್ ಖರ್ಚು ಹೆಚ್ಚಾದರೂ ಕೂಡ ನೀವು ಅದನ್ನ ಹೇಗೆ ಖರ್ಚನ್ನ ನಿಭಾಯಿಸಬೇಕು, ಕಮ್ಮಿ ಮಾಡಬೇಕು ಅನ್ನೋದನ್ನ ನಿಮಗೆ ಅರ್ಥವಾಗುತ್ತೆ. ಈ ಸಮಯದಲ್ಲಿ ಮನೆಗೆ ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ. ಇದರಿಂದ ನಿಮಗೆ ಹೊಸ ಹೊಸ ಕೆಲಸಗಳು, ಪ್ರತಿಯೊಂದು ವಿಷಯನೂ ನಿಮಗೆ ಹೊಸದಾಗಿ ಕೈ ಹಿಡಿತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದರೆ, ಧನು ರಾಶಿ, ಕುಂಭ ರಾಶಿ, ಮೀನ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ.